ಎಲ್ಲರ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ, ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ಟರು. ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಣ್ಣ 2 ಡೇಟ್ ಹಾಕ್ಲಾ? ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಕಣ್ಣು ನೋಡು ಐಸಾ, ಆ ಮೂಗು ನೋಡು ಐಸಾ. ಅಣ್ಣ, ನೀನ್ ದೇವ್ರು ನೋಡಿದ್ಯಾ? ನೋಡೋಣ ನೋಡೋಣ ಈ ನಗುಲಿ, ಆ ನಗು ನೋಡು ಐಸಾ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಒಂದು ಕತೆ ಹೇಳಿ, ಈ ಕಡೆ ಬಂದು ಮಧ್ಯ ಬಂದಿತ್ತು. ಆ ಕಡೆ ಈ ಕಡೆ 2 ಕಡೆ ಎಲ್ಲ ಬರುತ್ತೆ. ಮಧ್ಯೆ ಬಂದರೆ ಬರಲ್ಲ. ಬರುತ್ತಾ ಬ್ರೋ ಇವಾಗ? ಇಬ್ಬಿಬ್ರು ಅಷ್ಟಂಟ್ಗಳು ಇಬ್ಬಿಬ್ರು ಛತ್ರಿ ಹಿಡಿಯೋರು. ಕಮಾನ್, ಯಾವ್ದು ಹೇಳೋದಂತ ಯೋಚನೆ ಮಾಡ್ತೀನಿ. ಯಾವ್ದಾದ್ರು ಪರವಾಗಿಲ್ಲ. ಹಾಂ, ಒಂದು ಕತೆ. ನೊಳಂಬಾವಿರ ನೋಡಬ ಅಲ್ವಾ? ನೊಳಂಬನ. ಹಾಂ, ಕಮಾನ್. ಹೇಳ್ತಾ ಹೇಳ್ತಾ ಇದ್ದೀರೋ ಯೋಚನೆ ಮಾಡ್ತಾ ಇದ್ದೀರೋ? ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ಹೇಳಿದ್ರೆ ಬೆಟರು ಅಂತ. ಯಾವ್ದಾರು ಹೇಳ್ಬೋದಾ? ಹಾಂ. ಒಬ್ಬ ಇಬ್ಬರು ಗುರು ಶಿಷ್ಯರಿದ್ದರು. ಅಭಿ ಚೆನ್ನಾಗಿ ಗೊತ್ತಿರ್ಬೋದು ಇದು ಕತೆ ಹೇಳಿ, ಬಟ್ ಚೆನ್ನಾಗಿದೆ. ತುಂಬ ಚಿಕ್ಕದಾಗೈತೆ, ಬಟ್ ವಿಷಯ ಐತೆ. ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾಯಿದ್ರು. ಪ್ರತಿಯೊಂದು ವಸ್ತುವಲ್ಲೂ, ಪ್ರತಿಯೊಂದು ಪ್ರಾಣಿಲೂ, ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನು ಕಾಣಬೇಕು ಅಂತ ಇದನ್ನೇ ಹೇಳ್ಕೊಡ್ತಾಯಿದ್ರು ಶಿಷ್ಯನಿಗೆ. ಸರಿ, ಯಜ್ಞಕ್ಕೆ ಸೌದೆ ತರಕ್ಕೆ ಅಂತ ಶಿಷ್ಯ ಕಾಡ್ಬೋದ. ಆನೆಗಳು ಅಟ್ಟಾಡ್ಸ್ಕೊಂಡ್ಬಿಡ್ತು. ಇವನು ಶಿಷ್ಯ ಏನು ಮಾಡ್ದ, ಇವನಿಗೂ ಪಾಪ ಇವನು ಕಲಿತಾರನಲ್ವ ನಂತರ ಏನು ಗೊತ್ತಾಗಲಿಲ್ಲ. ಓ, ನಮ್ಮ ಗುರುಗಳು ಹೇಳವ್ರೆ ಎಲ್ಲ ಪ್ರಾಣಿಗಳಲ್ಲೂ ಎಲ್ಲರಲ್ಲೂ ದೇವ್ರು ನೋಡಬೇಕು ಅಂತ. ನಾನೇ ಯಾಕೆ ಆನೆಗೆ ಎದುರ್ಕೋಬೇಕು? ಎಲ್ಲ ಜನಗಳೆಲ್ಲ ಓಡ್ತಾವ್ರೆ. ಮಾವುತ ಹೇಳ್ತವನೆ ಆನೆಗೆ ಮದ ಬಂದೈತೆ, ತಪ್ಪಿಸ್ಕೊಬಿಟ್ಟೈತೆ, ಎಲ್ಲರೂ ಓಡ್ರಿ 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 ಅಂತ ಬಾಯ್ ಬಡ್ಕೊತವ್ರೆ. ಆನೆಯಲ್ಲೂ ದೇವ್ರೈತೆ, ನನ್ನನ್ನೇನು ಮಾಡ್ತದೆ ಅಂತ ಹೋದಂತೆ. ಏನು ಮಾಡ್ತಾವೆ, ಇವನು ಹೋಗಿ ಸಿಗಾಕಂಡ. ಸರ್ರಿ ಬಟ್ಟೆ ಬಡ್ದಂಗೆ ಬಡ್ದು ಎಸಿತು. ಆಗ ಗುರುಗಳು ಎತ್ಕೊಬಂದು ಉಪಚಾರ ಮಾಡ್ತಾಯಿರ್ತಾರೆ ಅವನಿಗೆ. ಅಲ್ಲ ಕಣ, ಊರು ಜನ ಎಲ್ಲ ತಪ್ಪಿಸ್ಕೊತವ್ರೆ, ನೀನು ಹೆಂಗೋ ಸಿಗಾಕೊಂಡೆ ಹೋಗಿ ಅಂತ. ಅಲ್ಲ ಗುರುಗಳೇ, ನೀವೇ ಹೇಳಿದ್ರಿ ನನಗೆ ಪ್ರತಿಯೊಂದರಲ್ಲೂ ದೇವ್ರನ್ನ ಕಾಣಬೇಕು ಅಂತ. ಅದಕ್ಕೆ ನಾನು ದೇವ್ರು ನನಗೇನು ಮಾಡ್ತದೆ ಅಂತ ನಾನು ಓದೆ ಅಂತ ಅಂದ ಅವನು. ಅದಕ್ಕೆ ಗುರುಗಳು ಹೇಳ್ತಾರೆ, ಮುಟ್ಟಾಳ, ಆ ಮಾವುತ ಆನೆ ತಪ್ಪಿಸ್ಕೊಂಡೈತೆ ಅಂತ ಕುಕ್ಕ ಬಂದಲ್ಲ, ಅವನಲ್ಲಿ ನಿಂಗೆ ದೇವ್ರು ಕಾಣಿಸ್ಲಿಲ್ವಾ? ಅವನೇ ಹೇಳ್ತಾ ಇರೋದು. ಗುರುಗಳು ಹೇಳ್ತಾ ಇರೋದು, ನೀನು ಎಲ್ಲರಲ್ಲೂ ದೇವ್ರನ್ನ ಕಾಣಬೇಕು ಅಂತ ಹೋಗಿ ಹೇಳ್ದೆ. ನಾನು ಹೇಳಿದೆ ನಿನಗೆ, ಆ ಮಾವುತ ಆನೆ ತಪ್ಪಿಸ್ಕೊಂಡೈತೆ, ಮದ ಬಂದೈತೆ, ಎಲ್ಲ ತಪ್ಪಿಸ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅವನಲ್ಲಿ ನಿಂಗೆ ದೇವ್ರು ಕಾಣಲಿಲ್ಲ ಯಾಕೆ ಅಂತ. ಈ ಥರದ ಒಂದು ವಿಷಯನ ನಾನೊಂದು ಕಥೆಯಲ್ಲಿ ಹೇಳಿದ್ದೆ ಅಭಿ. ಸಕಲ ಕಲಾ ವಲ್ಲಭ ಅಂತ ಒಂದು ಕತೆ ಮಾಡ್ಕೊಂಡಿದ್ದೆ. ಆ ಸಕಲ ಕಲಾ ವಲ್ಲಭದಲ್ಲಿ ಈ ಥರದ್ದೊಂದು ಸೀನು ಆ ಕಥೆಯಲ್ಲಿ ನಾನು ಮಾಡ್ಕೊಂಡಿದ್ದೆ. ಸಕಲ ಕಲಾ ವಲ್ಲಭ ಆನಂದ್ ಅವ್ರ ಥರ ಕಥೆಯಲ್ಲಿ ಹೀರೋ.
ಓಪನಿಂಗ್ ಹೆಂಗಿರುತ್ತೆ ಅಂದರೆ ಆನಂದ್ ಅಭಿ, ಒಂದು ಎತ್ತಿನ ಗಾಡಿ, ಆ ಎತ್ತಿನ ಗಾಡಿ ಕತ್ಲಲ್ಲಿ ರಾತ್ರಿ ಕಾಡು ದಾರಿಲಿ ಅಡ್ಡ ದಿಡ್ಡಿ ಓಡ್ತಾ ಇರುತ್ತೆ ರಾತ್ರಿ ಹೊತ್ತು. ಯಾಕೆ ಅಡ್ಡ ದಿಡ್ಡಿ ಓಡ್ತಿರುತ್ತೆ ಅಂದರೆ ಗಾಡಿಗೆ ಬೆಂಕಿ ಎತ್ಬಿಟ್ಟಿರುತ್ತೆ. ಆ ಎತ್ತುಗಳು ಬೆಂಕಿ ಬೈಯಕ್ಕೆ ಅಡ್ಡ ದಿಡ್ಡಿ ನುಗ್ಗೋಡೋಗ್ತಾ ಇರ್ತವೆ. ಆ ನುಗ್ಗೋಡೋಗ್ತಾ ಇರ್ತವೆ, ಬೆಂಕಿ ದಗ 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 ಉರಿತಾ ಇರುತ್ತೆ. ಆದರೆ ಆ ಗಾಡಿ ಒಳಗಡೆಯಿಂದ ಒಂದು ಸೌಂಡ್ ಕೇಳ್ತಿರುತ್ತೆ. ಏನು ಸೌಂಡು ಅಂದರೆ ಒಂದು ಮಗು ಅಳ್ತಿರುತ್ತೆ ಅದು ಗಾಡಿ ಒಳಗಡೆ ಅಂತ. ಎತ್ತುಗಳು ಓಡ್ತಾ ಇರ್ತವೆ, ಬೆಂಕಿ ಉರಿತಾ ಇರುತ್ತೆ, ಮಗು ಅಳ್ತಿರೋ ಸೌಂಡ್ ಕೇಳ್ತಿರುತ್ತೆ. ಒಂದು ಪಾಯಿಂಟಲ್ಲಿ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಆ ಮಳೆ ಬರ್ತಿದ್ದಂಗೆ ದಗ 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 ಉರಿತಿದ್ದ ಬೆಂಕಿ ತಣ್ಣಗಾಗುತ್ತೆ. ಆ ಬೆಂಕಿ ತಣ್ಣಗಾಗ್ತಿದ್ದಂಗೆ ಎತ್ತುಗಳು ಸ್ಲೋ ಆಗ್ತವೆ. ಸ್ಲೋ ಆಗ್ಬಿಟ್ಟು ಒಂದು ಜಾಗದಲ್ಲಿ ಹೋಗಿ ನಿಂತ್ಕೋತವೆ. ಒಂದು ಜಾಗದಲ್ಲಿ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಆ ಮಗು ಇನ್ನೂ ಜೋರಾಗಿ ಅಳಕ್ಕೆ ಶುರು ಮಾಡುತ್ತೆ. ಆ ಮಗು ಜೋರಾಗಿ ಅಳಕ್ಕೆ ಶುರು ಮಾಡುತ್ತೆ. ಆ ಮಗು ಅಳೋದು ಸೌಂಡನ್ನ ಕೇಳಿಬಿಟ್ಟು ಒಂದು ಲೈಟ್ ಆನ್ ಆಗುತ್ತೆ. ಅದೊಂದು ಆಶ್ರಮ. ಆಶ್ರಮದಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬಂದ್ಬಿಟ್ಟು ಆ ಗಾಡಿ ಒಳಗಡೆ ಬಂದು ಆ ಬೆಂಕಿಯೆಲ್ಲ ಹಾರೋಗಿರುತ್ತೆ, ಹೊಗೆ ಆಡ್ತಾ ಇರುತ್ತೆ, ಮಗು ಅಳ್ತಿರುತ್ತೆ. ಆ ಗಾಡಿ ಒಳಗಡೆ ಬಂದು, ಎತ್ತಿನ ಗಾಡಿ ಒಳಗಡೆ ಬಂದು ನೋಡ್ತಾನೆ, ಒಂದು ಮಗು ಇರುತ್ತೆ. ಹೆಂಗಿರುತ್ತೆ ಅಂದರೆ ಈ ವಜ್ರ ವೈಡೂರ್ಯ ಬಂಗಾರಗಳು ಬುಟ್ಟಿ ಇರುತ್ತೆ. ಆ ಬುಟ್ಟಿ ಸುತ್ತ ಆ ಮಗು ಸುತ್ತ ಬುಟ್ಟಿಗಳಿರ್ತವೆ. ಆ ಮಗು ಅಲ್ಲಿ ಮಲಗಿರುತ್ತೆ. ಗಾಬರಿ ಆಗೋಗ್ತಾನೆ ಅದನ್ನು ನೋಡ್ಬಿಟ್ಟು ಅವನು. ಹೆಂಗಿದೆ ಫಸ್ಟ್ ಸೀನು? ಸೊ ಈಗ ನೀವು ಹೇಳಿದ ಕತೆಗೂ ಈಗ ನಾನು ಹೇಳಿದ ಕತೆಗೂ ಒಂದು ಪಾಯಿಂಟಲ್ಲಿ ಲಿಂಕ್ ಆಗುತ್ತೆ. ಎರಡನೇ ಸೀನ್ ಏನಪ್ಪ ಅಂದರೆ ಆ ಮಗು ಗಾಡಿ ಒಳಗಡೆ ಸಿಕ್ಕಿರುತ್ತೆ. ಊರು ತುಂಬ ಫುಲ್ಲು ನ್ಯೂಸ್ ಆಗ್ಬಿಡುತ್ತೆ. ಏನಂತ ನ್ಯೂಸ್ ಆಗುತ್ತೆ? ಒಂದು ಮಗು ಅಂತೆ, ಅಯ್ಯಯ್ಯೋ ಗಾಡಿ ಬೆಂಕಿ ಹೊತ್ಕೊಂಡ್ಬಂದ್ಬಿಟ್ಟಿತ್ತಂತೆ. ಆ ಗಾಡಿ ತುಂಬ ವಜ್ರ ವೈಡೂರ್ಯಗಳೆಲ್ಲ ತುಂಬಿತ್ತಂತ ಪುಟ್ಟಿಲಿ. ಅದ್ರಲ್ಲೊಂದು ಮಗು ಇತ್ತಂತ ಕಣೆ ತಾಯೇ ಅಂತ. ಏನು ರಂಗು? ಸೊ ಫುಲ್ ಎಲ್ಲ ಪುಕಾರಾಗುತ್ತೆ. ಆ ಮಗುಗೆ ನೋಡೋಕೆ ತುಂಬ ಜನ ಆಶ್ರಮದ ಹತ್ರ ಹುಡ್ಕೊಂಬರ್ತಾರೆ. ಹುಡ್ಕೊಂಬಂದು ಜನಗಳೆಲ್ಲ ಓ ಅಂತ ಎಲ್ಲ ಫುಲ್ಲು ಜಾಮ್ ಆಗಿರುತ್ತೆ. ಅದ್ರ ಮಧ್ಯೆ ಒಬ್ಬ ಸಾಧು ಒಂದು ಮಂತ್ರದಂಡ ಇಟ್ಕೊಂಬಿಟ್ಟು ಫುಲ್ಲು ಒಳ್ಳೆ ಗಾಂಭೀರ್ಯದಿಂದ ಜನಗಳನ್ನೆಲ್ಲ ಸರಿಸಿ ಆ ಮಗು ಹತ್ರ ಬರ್ತಾನೆ. ಬಂದ್ಬಿಟ್ಟು ಆ ಮಗುನ ನೋಡಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ನಾನು ಹೆಂಗೆ ಹೇಳಿ ಹಿಂಗನ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ಹಂಗೆ ಮತ್ತೆ ಜೋರಾಗಿ ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ಅಯ್ಯಯ್ಯೋ. ಸೊ ಇದನ್ನ ನೋಡ್ಬಿಟ್ಟು ಆ ಆಶ್ರಮದ್ದು ಇನ್ಚಾರ್ಜ್ ಇರ್ತಾನಲ್ಲ ಆ ವ್ಯಕ್ತಿ, ಅವನಿಗೆ ಸಖತ್ ಗಾಬರಿ ಆಗ್ಬಿಡುತ್ತೆ. ಅವನು ಇವನ ಹತ್ರ ಬಂದ್ಬಿಟ್ಟು, ಅಯ್ಯೋ ಗುರುಗಳೇ ಯಾಕೆ ಹಿಂಗೆ ಜೋರಾಗಿ ನೋಡಿ ಹತ್ಬಿಟ್ರಿ, ಹಂಗೆ ನಕ್ಬಿಟ್ರಿ ಏನು ಅಂತ. ಅವಾಗ ಅವನು ಆ ಸಾಧು ಹೇಳ್ತಾರೆ, ಇಲ್ಲ ಈ ಮಗು ಫ್ಯೂಚರ್ನ ನೆನೆಸ್ಕೊಂಬಿಟ್ಟು ನಗು ಬಂತು, ಆದರೆ ಈ ಹಿಂದಿಂದ ನೆನೆಸ್ಕೊಂಬಿಟ್ಟು ತುಂಬ ದುಃಖ ಆಯಿತು. ಅದೇನು ಗುರುಗಳೇ ಅಂತ ಕೇಳ್ತಾನೆ. ಸೀನ್ ಕಟ್ ಹೆಂಗಿದೆ ಅಭಿ? ಚೆನ್ನಾಗೈತೆ. ಅಣ್ಣ ನೀನ್ ದೇವ್ರ ನೋಡಿದ್ಯಾ? ಎರಡನೇ ಸೀನು ನೋಡೋಣ ಈ ನಗುಲಿ. Yes. ನೋಡು ಐಸಾ
ಯಾಕವ ನಿಲ್ಸ್ಬಿಟ್ಟೆ? ನನ್ನ ಫ್ರೆಂಡು ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಇನ್ನೊಂದ್ಸರಿ ಆಡವ. ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಆ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಆ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಆ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಇನ್ನೂ ಸ್ವಲ್ಪ. ಇಲ್ಲ ಈಗ ಚೆನ್ನಾಗಿತ್ತು. ನೀವು ಯಾವ್ದಾರು ಒಂದು ಕತೆ ಹೇಳಿ ಅಬ್ಬಿ. ಅಲ್ಲ 2 ಸೀನ್ ಕೇಳಿ 3ನೇ ಸೀನ್ ಕೇಳಬೇಕು ಅಂತ ಅನಿಸ್ತಿಲ್ವಾ ನಿಮ್ಗೆ? ಯಾರು ಕಟ್ಟಾಯ್ತಲ್ಲ ಸೀನ್ ಮತ್ತೆ ಯಾರು ಕೇಳ್ತಾನೆ ಇಲ್ಲ. ಶೆಟ್ ಜಿ ಐ ಆಮ್ ಹರ್ಟೆಡ್. ಅಂದರೆ ಕತೆ ಚೆನ್ನಾಗಿರ್ಲಿಲ್ವಾ? ನಾನು ಹೇಳೋದು ಇಲ್ಲ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ. ಫಸ್ಟ್ ಸಕಲಕಲವಲ್ಲ ಬೇಡ. ಹಾಂ ಅದೇ ಅಭಿ ಇಂಟ್ರೆಸ್ಟಿಂಗ್ ಆಯ್ತಾ? ಇವಂದು ಹಿಂದಿನ ಕತೆ ನೆನ್ಸ್ಕೊಂಬಿಟ್ಟು ಅಳು ಬರ್ತಾ ಇದೆ. ದೇವಾ ಎಲ್ಲರ ಹೃದಯ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ, ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ರು. ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ. ಆವತ್ತಿಂದ ಆ ಮಗು ತುಂಬ ಒಂಥರ ಐಕಾನ್ ಆಗುತ್ತೆ ಆ ಊರಿಗೆ. ಲೈಕ್ ಎ ಸ್ಟಾರ್, ಸೆಂಟರ್ ಆಫ್ ಅಟ್ರಾಕ್ಷನ್ನು. ಹಾಂ. ಸೊ ಅಲ್ಲಿ ಸಿಕ್ಕಿರ್ತಕ್ಕಂತಹ ವಜ್ರ ವೈಡೂರ್ಯಗಳಿಂದ ಆಶ್ರಮ ರನ್ ಆಗುತ್ತೆ. ಸೊ ತುಂಬ ಮಕ್ಳುಗಳು ಆಶ್ರಮಕ್ಕೆ ಬರ್ತಾರೆ, ತುಂಬ ಜನ ಅನ್ನ ತಿಂತಿರ್ತಾರೆ. ಆ ಮಗು ಅಲ್ಲಿ ಆಶ್ರಮದಲ್ಲಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಆದರೆ ಆ ಮಗುದು ಒಂದು ವೀಕ್ನೆಸ್ ಅಂದರೆ ಆ ಮಗುದೊಂದು ಸಮಸ್ಯೆ ಇರುತ್ತೆ. ಏನಪ್ಪ ಸಮಸ್ಯೆ ಅಂದರೆ ಆ ಮಗು ಬೆಳೀತಾ ಒಂದು ಹಂತದಲ್ಲಿ, ಅಂದರೆ ಒಂದು 5 ವರ್ಷ 6 ವರ್ಷ ಇದ್ದಾಗ ಗೊತ್ತಾಗುತ್ತೆ ಆ ಸಮಸ್ಯೆ. ಏನು ಸಮಸ್ಯೆ ಅಂದರೆ ಆ ಮಗು ಮಲ್ಕೊಂಡಾಗ ಪಕ್ಕದಲ್ಲಿ ಯಾರೇ ಇದ್ದರೂ ಆ ಮಗು ಹೊಡೆದಾಕ್ಬಿಡುತ್ತದೆ. ಅವರಿಗೆಲ್ಲ ತುಳಿಯೋದು, ಚಚ್ಚಾಡೋದು, ಕುಣಿದಾಡೋದು, ಅಮ್ಕೋದು ಇದೆಲ್ಲ ಮಾಡ್ತಿರುತ್ತೆ. ಸೊ ಒಂದಿನ ಏನಾಗುತ್ತೆ ಅಂದರೆ ಹಾಸ್ಟೆಲ್ ಮಲಗಿರ್ತಾರೆ. ಹಾಸ್ಟೆಲ್ ಮಲಗಿದ್ದಾಗ ಅವನಿಗೊಂದು 10 ವರ್ಷ ಆಗಿರುತ್ತೆ. ಒಂದು ಕೈಯಲ್ಲಿ ಸ್ಟಿಕ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ರಾತ್ರಿ ಒಂದು 12 ಗಂಟೆಗೆ. ಸ್ಟಿಕ್ ಹಿಡ್ಕೊಂಡು ನಿಂತ್ಕೊಂಡು ಹಾಸ್ಟೆಲ್ ಅಕ್ಕಪಕ್ಕ ಮಲಗಿರೋರಿಗೆಲ್ಲ ಚಟಾರ್ ಅಂತ ಹೊಡ್ಕೊಂಬರ್ತಾನೆ. ಎಲ್ಲ ಅಯ್ಯಯ್ಯೋ ಅಮ್ಮಮ್ಮ ಅಪ್ಪ ಅಯ್ಯೋ ಓ ಅಂತ ಎಲ್ಲ ಗೋಡೆ ಸೇರ್ಕೊಂಡ್ಬಿಡ್ತಾರೆ. ಇವನು ಕಣ್ಣು ಮುಚ್ಕೊಂಡು ಏನೇನು ಸಿಗ್ತಿರುತ್ತೆ ಎಲ್ಲದಕ್ಕೆ ಹೇರ್ತಿರೋದೇ ಕೆಲಸ ಒಂದು.
ಮಡಿಕೆ ಟಿ ವಿ ಹ್ಞೂ 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 ಏನೇನು ಸಿಗುತ್ತೆ ಎಲ್ಲದಕ್ಕೆ ಹೇರೋದೆ. ಹ್ಞೂ ಹ್ಞೂ ಸೊ ಒಂದು ಪಾಯಿಂಟಲ್ಲಿ ಆಶ್ರಮದ ಇನ್ಚಾರ್ಜ್ ಇರ್ತಾನಲ್ಲ, ಅವನ ಹೆಸರು ಗುರುದೇವ್ ಅಂತ. ಹ್ಞೂ ಗುರುದೇವ್ ಬಂದ್ಬಿಟ್ಟು ಎಲ್ಲರಿಗೂ ಸೈಲೆಂಟ್ ಆಗ್ರಿ ಅಂತ ಸಿಗ್ನಲ್ ಕೊಡ್ತಾನೆ. ಹ್ಞೂ ಹ್ಞೂ ಸೊ ಅವಾಗೆಲ್ಲ ಕೂಗ್ಕೊಂಡು ಕಿರ್ಚಾಡ್ತಿರೋರೆಲ್ಲ ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಆಗ್ತಿದ್ದಂಗೆ ಇವನು ಕೈಯಲ್ಲಿ ಸ್ಟಿಕ್ ಇಟ್ಕೊಂಡು ನಿಂತಿರ್ತಾನಲ್ಲ, ಹ್ಞೂ ಹ್ಞೂ ಅಲ್ಲಿ ಇಲ್ಲಿ ಹೊಡೆದು ಆ ಪೀಸ್ ಈ ಪೀಸ್ ಎಲ್ಲ ಹಾರಿ ಅವನಿಗೆ ಕಣ್ಣತ್ರ ಎಲ್ಲ ಕೆರೆದ್ಬಿಟ್ಟು ಕಣ್ಣಿಂದ ರಕ್ತ ಬರ್ತಾ ಇರುತ್ತೆ. ಹ್ಞೂ ಹ್ಞೂ ಆವಾಗ ಎಲ್ಲರೂ ಸೈಲೆಂಟ್ ಆಗ್ತಿದ್ದಂಗೆ ಅವನು ಆ ಸ್ಟಿಕ್ನ ಬಿಟ್ಬಿಟ್ಟು ಕೆಳಗಡೆ ಹಂಗೆ ಕುಸ್ತು ಬೀಳ್ತಿರ್ತಾನೆ. ಹ್ಞೂ ಹ್ಞೂ ಆವಾಗ ಗುರುಗಳು ಓಡ್ ಬಂದ್ಬಿಟ್ಟು ಆ ಹುಡುಗನ ಹಿಡ್ಕೋತಾರೆ ಕೆಳಗೆ ಬೀಳ್ದಂಗೆ. ಹ್ಞೂ ಹ್ಞೂ ಸೊ ಹಿಡ್ಕೊಂಡು ಅವನ್ನ ಒಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಮಲಗಿಸ್ತಾರೆ. ಹ್ಞೂ ಬೆಳಗ್ಗೆ ಎದ್ದರೆ ಎಲ್ಲರೂ ಚರ್ಚೆ ಮೇಷ್ಟ್ರುಗಳು. ಯಾಕೆಂದರೆ ಮೇಷ್ಟ್ರುಗಳಿಗೂ ಸೇರಿ ಒದೆ ಬಿದ್ದುಬಿಟ್ಟಿರ್ತವೆ. ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟಿರ್ತಾನೆ. ಹಾಂ ಅವನಿಗೆ ಅವ್ನಿಗೆ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಾದರೂ ಅವನ್ನೆಲ್ಲ ಹಿಂಗೆ ಹಿಡ್ಕೊಳ್ಳೋದು ತಪ್ಪು, ಬೇರೆ ವ್ಯವಸ್ಥೆ ಮಾಡಿ ಹಂಗೆ ವ್ಯವಸ್ಥೆ ಮಾಡಿ ಅವನ್ನೆಲ್ಲ ಹಿಡ್ಕೊಬೇಡಿ, ಹಂಗೆ ಹಿಡ್ಕೊಬೇಡಿ, ಅದು ಇದು ಹ್ಞೂ ಹ್ಞೂ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಿರ್ತಾರೆ. ಇಲ್ಲಿಗೆ ಬಿಟ್ಟೆ ನಾನು ಮೇಷ್ಟ್ರೆಲ್ಲ ಚರ್ಚೆ. ಕಳಿಸಿ ಯಾಕೆ ಇಟ್ಕೊಂಡಿದ್ದೀರಾ? ಮೇಷ್ಟ್ರುಗಳೆಲ್ಲ ಅವ್ನಿಗೆ ಅಪೋಸ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಹ್ಞೂ ಹ್ಞೂ ಆವಾಗ ಗುರುದೇವ್ ಹೇಳ್ತಾನೆ, ನಾವಿಲ್ಲಿ ಅನ್ನ ತಿಂತಿರೋದೆಲ್ಲ ಅವನಿಂದ, ನೀವು ತಿಂತಿರೋದು ಅವನಿಂದ. ಸೊ ಅವನನ್ನೇ ಹೊರಗಿಡ್ರಿ ಅಂದರೆ ತುಂಬ ಕಷ್ಟ. ಅದು ಹ್ಞೂ ಹ್ಞೂ ಅದೊಂಥರ ಎಂಥ ಕೃತ್ಯ ಆಗುತ್ತೆ ಅಭಿ, ಅದು ಹೀನ ಕೃತ್ಯ ಆಗುತ್ತೆ. ಇದಕ್ಕೇನಾದ್ರೆ ಬೇರೆ ವ್ಯವಸ್ಥೆ ಮಾಡೋಣ. ನಾನು ಒಂದು ಸಮಸ್ಯೆಗಳ ಬಗ್ಗೆ ತುಂಬ ವರ್ಷಗಳಿಂದ ಸ್ಟಡಿ ಮಾಡ್ತಾ ಇದ್ದೀನಿ. ತುಂಬ ಬೇಗ ಉತ್ತರ ಸಿಗುತ್ತೆ. ಎಲ್ಲರ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ಟರು. ಅದೇನು ಸಮಸ್ಯೆ ಅಂತ ನಾನು ಹುಡ್ಕೋದ್ರಲ್ಲಿ ಇದ್ದೀನಿ. ತುಂಬ ಬೇಗ ಬಗೆಹರಿದೋಗುತ್ತೆ ಅಂತ ಎಲ್ಲರನ್ನೂ ಸಮಾಧಾನ ಮಾಡಿ ಮಾಡಿಬಿಟ್ಟು ಆ ಹುಡುಗನ ನೋಡಬೇಕು ಅಂತ ಹೋಗ್ತಾನೆ. ಆ ಹುಡುಗಂಗೊಂದು ಒಳ್ಳೆ ಹೆಸರಿಡ್ಬೇಕು, ಹೀರೋ ಕ್ಯಾರೆಕ್ಟರ್ಗೆ. ಏನಂತ ಹೆಸರಿಡೋಣ ಅಭಿ? ಏನಂತ ಇಡ್ಬೋದು? ಆನಂದ್ ಆನಂದ್ ಅಂತಲೇ ಇಡ್ಬೋದಾ? ಹಾಂ ಆನಂದ್. ಆನಂದ ನೋಡೋಕೆ ಇರಲಿ ಬಿಡಿ. ಹಾಂ ಆನಂದಮ್. ಆನಂದಮ್ ಚೆನ್ನಾಗಿದೆ. ಅವನ ಹೆಸರು ಆನಂದಮ್ ಅಂತ ಇಟ್ಟಿರ್ತಾನೆ ಗುರುಗಳು. ಆನಂದಮ್ನ ನೋಡೋಕ್ಕೆ ಹೋಗ್ತಾರೆ. ಬಟ್ ಆನಂದಮ್ ಸುಮ್ಮನೆ ಬೇಜಾರು ಹಾಕ್ಕೊಂಡು ಅಳ್ಕೊಂಡು ಕೂತಿರ್ತಾನೆ ಒಂದು ಎತ್ತಿನ ಗಾಡಿ ಹತ್ರ. ಆ ಎತ್ತುಗಳಿರ್ತಾವೆ ಗೊತ್ತಾ, ಆ ಹುಡುಗ ಬಂದಿರ್ತಾನಲ್ಲ, ಆ ಎತ್ತುಗಳು ಕಟ್ಟಿರ್ತಾರೆ. ಆ ಹೊಗೆ ಅವ್ನು ಬಂದಿದ್ದ ಗಾಡಿ ಸುಟ್ಟೋಗಿರುತ್ತಲ್ಲ, ಆ ಗಾಡಿಯಲ್ಲಿ ನಿಂತಿರುತ್ತೆ. ಆ ಗಾಡಿ ಹತ್ರ ಕುತ್ಕೊಂಡು ಅಳ್ತಿರ್ತಾನೆ. ಯಾಕೆ ಅಂದರೆ ಇವನು ರಾತ್ರಿ ಮಲಗುವಾಗ ಇವನು ಮೈ ಮೇಲೆ ಯಾವುದೂ ಗಾಯಗಳೇ ಇರಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ದಿನ ಒಂದೊಂದು ಹೊಸ ಗಾಯಗಳಾಗಿರ್ತವೆ. ಸೊ ಇದು ಯಾಕೆ ಹಿಂಗಾಗುತ್ತೆ ಅಂದರೆ ಉತ್ತರ ಇಲ್ಲ. ಅದನ್ನ ನೆನ್ಸ್ಕೊಂಬಿಟ್ಟು ಅಳ್ತಿರ್ತಾನೆ. ಅವಾಗ ಗುರುಗಳು ಬಂದ್ಬಿಟ್ಟು ಸಮಾಧಾನ ಮಾಡ್ತಾರೆ. ಆನಂದಮ್, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ನೀನು ಅದಕ್ಕೆ ತಲೆ ಕೆಡಿಸ್ಕೊಂಬೇಡ, ಬಾಯಲ್ಲಿ ಎಲ್ಲೋ ಹೋಗ್ಬೇಕು ಅಂದ್ಬಿಟ್ಟು ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಇದು ನೆಕ್ಸ್ಟ್ ಸೀನ್. ಇಲ್ಲಿ ತನಕ ಹೆಂಗಿದೆ? ಚೆನ್ನಾಗಿದೆ. ಹೆಂಗಿದೆ ಅಭಿ? ನೆಕ್ಸ್ಟ್ ಹೇಳಿ. ಆನಂದಮ್ನ ಕರ್ಕೊಂಡು ಗುರುಗಳು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರು ಹತ್ರ ಹೋಗಿದ ತಕ್ಷಣ ಡಾಕ್ಟ್ರು ಇವನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇವನಿಗೆಲ್ಲ ಒಂದಷ್ಟು ನಾರ್ಮಲ್ ಚೆಕಪ್ಸ್ ಏನಿರುತ್ತೋ ಅದನ್ನೆಲ್ಲ ಮಾಡಿ ಡಾಕ್ಟ್ರು ಆನಂದಮ್ನ ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ಏನು ನಿನಗೆ ರಾತ್ರಿ ಮಲ್ಕೊಂಡು ಆದಮೇಲೆ ನಿದ್ದೆಗೆ ಹೋದ್ಮೇಲೆ ಯಾವ ಥರ ಕನಸುಗಳು ಬೀಳುತ್ತೆ ನಿನಗೆ, ಏನೇನಾಗುತ್ತೆ ಅಂತೆಲ್ಲ ಕೇಳ್ತಾರೆ. ಆವಾಗ ಅವನು ಆನಂದ ಹೇಳೋಕ್ಕೆ ಶುರು ಮಾಡ್ತಾನೆ, ಇಲ್ಲ ನನ್ನ ಕನಸಲ್ಲಿ ರಾತ್ರಿ ಹೊತ್ತು
ಯುದ್ಧಗಳು ನಡೀತಿರುತ್ತೆ, ಆನೆಗಳು ಬರ್ತವೆ, ಕುದುರೆಗಳು ಬರ್ತಿರ್ತವೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾನೆ.